ಅಬಕಾರಿ ಇಲಾಖೆಯಲ್ಲಿಯ ಹಗರಣ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಇವತ್ತು ಕೂಡ ಕೆಂಡ ಕಾರ್ಬಿಡ್ತು. ವಿಧಾನಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಿದ ಆರ್ ಅಶೋಕ್ ಪೆನ್ ಡ್ರೈವ್ ಬಾಂಬ್ ಸಿಡಿಸಿದ್ರು. ಬಿಜೆಪಿಯವರ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಪಡೆ ಅಂತೂ ಕೆಂಡದುಂಡೆಯನ್ನೇ ಉಗುಳಿದೆ. ಆಡಿಯೋ ಬಂತು ಹಿಂದೆ, ಹುಷಾರ್ ಎಲ್ಲ ಬಂದಾಗ ರೆಡಿ ಅಂತ ಮಂತ್ರಿಗಳು ಹೇಳ್ತಾರೆ, ನಾನಲ್ಲ ನಾನವನಲ್ಲ ನಾನವನಲ್ಲ ನಾನವಲ್ಲ ಅಲ್ಲ. 252 ಕೋಟಿ ಮಂತ್ಲಿ, ಇದನ್ನ ಎಲ್ಲರೂ ಒಪ್ತಾರೆ. ಮಂತ್ಲಿ ಕೊಡೋದು ಫಿಕ್ಸ್. ಅದು ಆತ್ಮಗೌರವ ಇದ್ರೆ ರಾಜೀನಾಮೆ ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಮೊದಲು ರಾಜೀನಾಮೆ ಪಡಿ. ಮಾತಿನ ಮಹಾಯುದ್ಧ, ಕಾಂಗ್ರೆಸ್ ಬಿಜೆಪಿ ಸದಸ್ಯರ ಸಮರ. ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಆರೋಪ ಪ್ರಕರಣವನ್ನೇ ಬಿಜೆಪಿ ಬ್ರಹ್ಮಾಸ್ತ್ರವಾಗಿ ಹೂಡಿದೆ. ಕೇಸರಿ ಕಲಿಗಳ ಬತ್ತಳಿಕೆಯಿಂದ ಮಾತಿನ ಬಾಣ ಸಿಡಿತಾ ಇದ್ದಂತೆ ಕಾಂಗ್ರೆಸ್ ಖಡಕ್ ತಿರುಗೇಟು ನೀಡಿದೆ. ಸದನದ ಒಳಗೂ ಹೊರಗೂ ಅಬಕಾರಿ ಹಗರಣ ಹಂಗಾಮವನ್ನೇ ಸೃಷ್ಟಿಸಿದೆ. ಅಬಕಾರಿ ಹಗರಣ, ಅಶೋಕ್ ಪೆನ್ ಡ್ರೈವ್ ಬಾಂಬ್. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಮಾತಿನ ಮಹಾಯುದ್ಧ. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ಪಟ್ಟು, ಕೈಪಡೆ ಕಿಚ್ಚು. ಸದನದಲ್ಲಿ ಅಬಕಾರಿ ಅಕ್ರಮವನ್ನೇ ಪ್ರಸ್ತಾಪಿಸಿದ ಅಶೋಕ್ ಪೆನ್ ಡ್ರೈವ್ ಬಾಂಬ್ ಸಿಡಿಸಿದ್ರು. ಆಡಿಯೋ ಬಂತು ಹಿಂದೆ, ಆಡಿಯೋ ಬಂತು, ಫಸ್ಟ್ ಆಡಿಯೋ. ಅದಕ್ಕೆ ಗ್ರೀನ್ ಹಾಕಿದ್ದೀನಿ. ಗ್ರೀನ್ ಫಸ್ಟ್ ಆಡಿಯೋ, ಗ್ರೀನ್. ಯಾರಾದರೂ ಬುದ್ಧಿ ಇದ್ದಿದ್ರೆ, ಯಾರಾದ್ರೂ ಬುದ್ಧಿ ಇದೆ, ನಮ್ಮ ಪ್ರಿಯಾಂಕಾ ಅವರು ಇದ್ದಾರೆ, ಬುದ್ಧಿ ಇದ್ದಿದ್ರೆ ಯಾರಾದರೂ ಅಬ್ಕಾರಿ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಬಾಯಿ ಮುಚ್ಕೊಂಡು, ಯಾಕೋ ನನ್ನ ಮೇಲೆ ಸುತ್ತು ಇರೋರು ಸರಿ ಇಲ್ಲ, ಎಲ್ಲ ನಮ್ಮವರೇ ಕೈ ಕೊಡ್ತಾ ಇದ್ದಾರೆ ಅಂತೇಳಿ ಅಂಗಡಿ ಮುಚ್ಕೊಂಡು ಮಾಡ್ಕೊಬೇಕಾಯ್ತು. ಇಲ್ಲ ಸಿ ಎಂ ಅವ್ರ ಕಾಲೋ ಕೈಗೋ ಬಿದ್ದು ಇಲಾಖೆನಾದ್ರೂ ಚೇಂಜ್ ಮಾಡು. ಫಸ್ಟ್ ಬರ್ತದೆ ಸೀಟ್, ಇದು ವಿಡಿಯೋ ಆಡಿಯೋ ಬರ್ತದೆ. ಕೇರ್ ಇಲ್ಲ. ಮತ್ತೆ ಅದಾದ್ಮೇಲೆ ಮತ್ತೆ 1-2 ತಿಂಗಳು ಬಿಟ್ಬಿಟ್ಟು ಮತ್ತೆ ಒಂದು ಆಡಿಯೋ ಬರ್ತದೆ. ಸಿಗ್ನಲ್ ಲೈಟು, ಹುಷಾರ್ ಎಲ್ಲ ಬಂದಾಗ ರೆಡಿ ಅಂತ, ರೆಡಿಯಾಗಿರು, ಹುಷಾರಾಗಿರು, ಗ್ರೀನ್ ಆಯ್ತು, ಎಲ್ಲ ಬಂದಿದೆ, ಇನ್ನು ರೆಡ್ ಆಗ್ಬಿಡ್ತೀಯ ಅಂತ. ಕೇರ್ ಇಲ್ಲ. ಅಂಗಡಿನ ಓಪನ್ ಮಾಡಿಬಿಟ್ಟು ಬಿಟ್ಟಿಲ್ಲ. ಆಮೇಲೆ ಈಗ ರೆಡ್ ಬಂದ್ಬಿಡ್ತು. ಲೋಕಾಯುಕ್ತ ರೈಡ್ ಮಾಡಿ ಎತ್ತಾಕೊಂಡು ಹೋಗಿ ಎಲ್ಲ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಇಷ್ಟಾದರೂ ಕೂಡ ಮಂತ್ರಿಗಳು ಹೇಳ್ತಾರೆ, ನಾನಲ್ಲ ನಾನವನಲ್ಲ ನಾನವನಲ್ಲ ನಾನವಲ್ಲ ಅಲ್ಲ. ಹೆಂಗೆ, ಯಾವ ಅಧಿಕಾರದಲ್ಲಿ ಹೇಳ್ತಾ ಇದ್ದೀರಾ ನಾನವನಲ್ಲ? ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ ಸಿಎಂ ಮೌನ ಮೂರ್ತಿ ಅಂತ ಅಶೋಕ್ ಟಾಂಗ್ ಕೊಟ್ರು. ಭ್ರಷ್ಟಾಚಾರದ ಕೂಪಾಗಿರುವಂಥ A1 ಇಲಾಖೆ ನಂಬರ್ 1, ಅಪರಾಧಿ ನಂಬರ್ 1 ಅಂತಿರಲ್ಲ, ಅಪರಾಧಿ ನಂಬರ್ 1 ಇಲಾಖೆ ಅಬಕಾರಿ ಇಲಾಖೆ. ಆಕ್ಸಿಜನ್ ಕೊಡೋವಂಥದ್ದು, ನಿಷ್ಕ್ರಿಯತೆ ಆಕ್ಸಿಜನ್ ಕೊಡೋದು. ಹೊಸ ಬಗೆಯ ಈ ಥರದ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇದೆ. ಸಿದ್ದರಾಮಯ್ಯನವರು ಮೌನ ಮೂರ್ತಿ ಸಿದ್ದರಾಮಯ್ಯ ಆಗೋಗ್ಬಿಟ್ಟಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಮೌನ ಮೂರ್ತಿ ಸಿದ್ದರಾಮಯ್ಯನವರು ನಾವು ನೋಡ್ತಾ ಇದ್ದೀರಿ. ಅದ್ರ ಬಗ್ಗೆ ಅವರು ಚಕಾರ ಮಾತೂ ಆಡ್ತಾ ಇಲ್ಲ. ಇಷ್ಟೇ ಅಲ್ಲ, ತಿಂಗಳಿಗೆ 21 ಕೋಟಿ, ವರ್ಷಕ್ಕೆ 252 ಕೋಟಿ ಕಲೆಕ್ಷನ್ ಅಂತ ಅಶೋಕ್ ಗರ್ಜಿಸಿದ್ರು. ಪ್ರತಿ ತಿಂಗಳು 10ರಿಂದ 15 ಸಾವಿರ, 14 ಸಾವಿರಕ್ಕೆ ಲೆಕ್ಕ ಹಾಕಿದ್ದೀನಿ. 14 ಸಾವಿರ ಇಂಟು 15 ಸಾವಿರ, ತಿಂಗಳಿಗೆ 15 ಸಾವಿರ ಕೊಡಬೇಕು. ಒಂದೊಂದು ವೈನ್ ಸ್ಟೋರು, ಬಾರ್ಗಳು, ಇನ್ನೂ ರೇಟ್ ಜಾಸ್ತಿ ಇದೆ. ಕೆಲವೆಲ್ಲ ದೊಡ್ಡ ಇದೆ, ಅದಕ್ಕಿನ್ನೂ ಜಾಸ್ತಿ ಕೊಡ್ತಾರೆ. 25 ಸಾವಿರ, 30 ಸಾವಿರ. ಆವ್ರೇಜ್ 21 ಕೋಟಿ ಆಯಿತು ತಿಂಗಳಿಗೆ. ವರ್ಷಕ್ಕೆ ಎಷ್ಟಾಯಿತು? 252 ಕೋಟಿ ಆಯಿತು. ಯಾರು ಕೊಡ್ತಾರೆ? ಯಾವ ಮಂತ್ರಿಗೆ ಬರ್ತದೆ? 252 ಕೋಟಿ ಮಂತ್ಲಿ, ಇದನ್ನ ಎಲ್ಲರೂ ಒಪ್ತಾರೆ. ಮಂತ್ಲಿ ಕೊಡೋದು ಫಿಕ್ಸ್. ಅದು ಅಜೆಂಡಾ ಪ್ರಕಾರ ಸದನ ನಡೀತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಗುಡುಗಿದ್ರು. 2 ದಿನ 3 ಮತ್ತು 4 2 ದಿನಾನೂ ಕೂಡ ರೆಸಲ್ಯೂಷನ್ ಬಗ್ಗೆ ಚರ್ಚೆ ಮಾಡೋದು ಅಂತ ಆಗಿತ್ತು. ಇತ್ತ ಮನ್ರೇಗಾ ಚರ್ಚೆಗೆ ರೆಡಿ ಇದ್ದೇವೆ.
ಭ್ರಷ್ಟಾಚಾರ ಬಗ್ಗೆ ಚರ್ಚಿಸಲು ತಯಾರಿಲ್ಲ ಅಂತ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ರು. ಸರ್, ನರೇಗಾ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ, ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಅಷ್ಟೇ. ನೀವು ಇನ್ನು ಬಿಜೆಪಿ ಶಾಸಕ ಸುನಿಲ್, ಸಚಿವ ಗುಂಡೂರಾವ್ ನಡುವೆ ಪರಶುರಾಮ ಪ್ರತಿಮೆ ಕಾಳಗ ನಡೀತು. ನೀವು ಆ ವಿಷಯ ತಗೊಂಡ್ರೆ ಚರ್ಚೆ ಮಾಡಕ್ ರೆಡಿ ಇದೀನಿ. ನೀವು ರೆಡಿ ಇದ್ದೀರಾ? ತಗೊಳ್ಳಿ, ಯಾರು ಬೇಡ ಅಂತ ನಾನೇನು ಓಡೋಗ್ತಾ ಇಲ್ಲ. ನಾನು ರೆಡಿ ಇದೀನಲ್ಲ, ನಾನು ರೆಡಿ ಇದ್ದೀನಿ. ಬನ್ನಿ ಚರ್ಚೆ ಮಾಡೋಣ. ಈಗ ಇಷ್ಟೆಲ್ಲ ಮಾತಾಡಬೇಡಿ, ಇಷ್ಟೆಲ್ಲ ಮಾಡ್ತಿರೋದು ಏನಕ್ಕೆ ಅಂತಂದ್ರೆ ಹಗರಣ ಚರ್ಚೆ ಮಾತಾಡ್ತೀರಾ, ನೀವು ಇಷ್ಟೆಲ್ಲ ಅದಕ್ಕೆ ಇಷ್ಟೆಲ್ಲ ಚರ್ಚೆ. ಇಷ್ಟೇ ಅಲ್ಲ, ಬಿಜೆಪಿ ಶಾಸಕರು ಹಾಗೂ ಪ್ರಿಯಾಂಕ್ ಖರ್ಗೆ ನಡುವೆ ಭ್ರಷ್ಟಾಚಾರ ಬಡಿದಾಟ ಏರ್ಪಡ್ತು. ಸಚಿವ ತಿಮ್ಮಾಪುರ ರಾಜೀನಾಮೆಗೆ ಅಶೋಕ್ ಪಟ್ಟು ಹಿಡಿದ್ರು. ಇದಕ್ಕೆ ಸಿಎಂ ತಿರುಗೇಟು ಕೊಟ್ಟರು. ದಾಖಲೆಗಳು ಕೊಟ್ಟಿದ್ದೀನಿ, ಬಂದಿರೋ ಆಡಿಯೋಗಳು ಕೊಟ್ಟಿದ್ದೀನಿ. ಇಷ್ಟೆಲ್ಲ ಆದರೂ ಕೂಡ ಈ ಹಣ ಎಲ್ಲ ಯಾವ ಎಲೆಕ್ಷನ್ಗೆ ಹೋಗಿದೆ, ಎಲ್ಲಿಗೆ ಹೋಗಿದೆ, ಅದಾಗೋವರೆಗೂ ಕೂಡ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಈ ಎಲ್ಲದನ್ನ ತನಿಖೆ ಮಾಡಬೇಕು. ಇದು ಕರ್ನಾಟಕದ ಆರ್ಥಿಕ ಇಲಾಖೆಗೆ ಕನ್ನ ಹಾಕುವ ಒಂದು ದೊಡ್ಡ ಹುನ್ನಾರ. ಇದು ಯಾರು ನಿಮ್ಮ ಮಾತು ಕೇಳಲ್ಲ, ಅವ್ರನ್ನ ಹೊರಗಡೆ ಹಾಕಿ. ಸಂಜೆ ಸದನ ಮುಗಿಯೋ ಮುಂಚೆ, ಅದು ಸದನ ಹಂಗಲ್ಲ, ಟೈಮಿಂಗ್ ಫಿಕ್ಸ್ ಮಾಡಿ. ಮುಖ್ಯಮಂತ್ರಿಗಳ ಮಂಡನೆ ಆದ ನಂತರ ಉತ್ತರ ಕೊಡಿಸ್ತೀರಾ ಅಥವಾ ಆಮೇಲೆ ಕೊಡಿಸ್ತೀರಾ ಅಂತ ಹೇಳಿ. ಯಾವಾಗಂತ ಸಾಯಂಕಾಲ ಅಂತ ಹೇಳಿರೋದು. ಹೌದು, ರಾತ್ರಿ ನೀವೇ ಹೇಳಿದ್ದೀರಲ್ರಿ 12 ಗಂಟೆವರೆಗೆ ನಡೆಸಿ ಅಂತ ನೀವೇ ಹೇಳಿದ್ರಿ. ನಡೆಸಿ ಉತ್ತರ ಎಷ್ಟೊತ್ತಿಗೆ ಕೊಡ್ತೀರ ಹೇಳಿ? ಉತ್ತರ 8 ಗಂಟೆಗೆ ಇವತ್ತೇ ಕೊಡ್ತಾರೆ. 12 ಗಂಟೆವರೆಗೂ ನಡೆಸಿ ಅಂತ ಹೇಳಿದ್ದು. ಅವ್ರು ಎಷ್ಟೊಂದು ತೀರ್ಮಾನ ಮಾಡ್ತಾರೆ ಅಷ್ಟೊಂದು ಕೊಡ್ತಾರೆ. ಅವ್ರು ಎಷ್ಟೊಂದು ತೀರ್ಮಾನ ಮಾಡ್ತಾರೆ ಅಷ್ಟೊಂದು ಕೊಡ್ತಾರೆ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಪ್ರಕರಣ ವಿಶೇಷ ಅಧಿವೇಶನದಲ್ಲಿ ದೊಡ್ಡ ಕೋಲಾಹಲ ಸೃಷ್ಟಿಸಿದೆ. ಈ ಮಹಾಯುದ್ಧ ಇನ್ಯಾವ ಹಂತಕ್ಕೆ ಹೋಗುತ್ತೋ? ಬ್ಯೂರೋ ರಿಪೋರ್ಟ್, TV9.